ಸೈಡ್ ಕೇಂದ್ರದಲ್ಲಿರುವಂತ ಬಿಜೆಪಿ ನೇತೃತ್ವದಂತ ಎನ್ಡಿಎ ಸರ್ಕಾರ ಹಾಗೂ ರಾಜ್ಯದಲ್ಲಿ ಹಿಂದಿನ ಬಿಜೆಪಿ ಸರ್ಕಾರ, ವಿಶೇಷವಾಗಿ ಕೇಂದ್ರ ಸರ್ಕಾರ ನಮಗೆ ಕರ್ನಾಟಕ ರಾಜ್ಯಕ್ಕೆ ಏನು ಅನ್ಯಾಯವನ್ನು ಎಸಗಿದೆ ಮತ್ತು ಏನು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಮತ್ತು ಬಿಜೆಪಿಯ ರಾಜ್ಯ ಸರ್ಕಾರ ಹಿಂದಿನ ತಮ್ಮ ಅವಧಿಯಲ್ಲಿ ಏನು ಭ್ರಷ್ಟಾಚಾರವನ್ನು ಎಸಗಿದ್ದಾರೆ ಅದರ ವಿರೋಧವಾಗಿ ಇವತ್ತು ಜನಾಂದೋಲನ ಕಾರ್ಯಕ್ರಮ, ಜನಾಗೃತಿ ಕಾರ್ಯಕ್ರಮವನ್ನ ನಮ್ಮ ಕಾಂಗ್ರೆಸ್ ಪಕ್ಷ, ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಂತ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇಂದು ಐತಿಹಾಸಿಕ ರಾಮನಗರದಲ್ಲಿ ಹಮ್ಮಿಕೊಂಡಿರುವಂತಹ ಈ ಒಂದು ಜನಾಂದೋಲನ ಜನಾಗೃತಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ಕೆಪಿಸಿಸಿಯ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು ಆತ್ಮೀಯರಂತ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರೇ, ವೇದಿಕೆ ಮೇಲಿದ್ದಂತ ಎಲ್ಲ, ಇದೀಗ ಇಕ್ಬಾಲ್ ಹುಸೇನ್ ಅವರು ಎಲ್ಲರನ್ನ ಸ್ವಾಗತಿಸಿದ್ದಾರೆ. ಹೀಗಾಗಿ ಎಲ್ಲರ ಹೆಸರನ್ನು ನಾನು ತೆಗೆದುಕೊಳ್ಳಕ್ಕೆ ಬಯಸುತ್ತಿಲ್ಲ. ಎಲ್ಲರನ್ನ ನಮ್ಮ ಹಿರಿಯ ಸಚಿವರೇ, ಸಚಿವ ಸಹೋದ್ಯೋಗಿಗಳೇ, ಶಾಸಕರೇ, ಕೆಪಿಸಿಸಿ ಎಲ್ಲ ಪದಾಧಿಕಾರಿಗಳೇ, ರಾಜ್ಯಸಭಾ ಸದಸ್ಯರೇ, ಶಾಸಕ ಮಿತ್ರರೇ, ವಿಧಾನ ಪರಿಷತ್ತಿನ ಸದಸ್ಯರೇ, ಮಾಧ್ಯಮದ ಎಲ್ಲ ಸ್ನೇಹಿತರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ರಾಮನಗರದಲ್ಲಿ ಕೂಡಿದಂತ ಎಲ್ಲ ಐತಿಹಾಸಿಕ ಹಿರಿಯರೇ, ಸಹೋದರ ಸಹೋದರರೇ, ಯುವಕ ಮಿತ್ರರೇ, ಇವತ್ತು ರಾಮನಗರಕ್ಕೆ ಒಂದು ಭವ್ಯವಾದಂತಹ ಒಂದು ಇತಿಹಾಸ ಈ ರಾಜ್ಯದಲ್ಲಿ, ಈ ನಾಡಿನಲ್ಲಿದೆ. ಇದು ನಮ್ಮೆಲ್ಲರ ಮುಖ್ಯಮಂತ್ರಿಗಳು ಇವತ್ತು ವಿಧಾನಸೌಧವನ್ನ ಕಟ್ಟಿರುವಂತವರು ಕೆಂಗಲ್ ಹನುಮಂತರಾಯರವರು ಸಹ ನೆರವೇರಿದರು. ಅದೇ ರೀತಿ ನಾಡಿನ ಪುಣ್ಯ ಪುರುಷರ ಅಂತ ಸಿದ್ಧಗಂಗೆಯ ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮಿಗಳ ಒಂದು ಜನ್ಮಭೂಮಿ ಕೂಡ ಇದು. ಅದೇ ರೀತಿ ಪರಮ ಪೂಜ್ಯ ಶ್ರೀ ಬಾಲಗಂಗಾಧರ ಮಹಾಸ್ವಾಮಿಗಳ ಪೂರ್ವಾಶ್ರಮ ಕೂಡ ಇವತ್ತು ಸಹ ರಾಮನಗರ ಆಗಿದೆ. ಇಂಥ ಐತಿಹಾಸಿಕ ಮಹಾಪುರುಷನ್ನ ಪಡ್ಕೊಂಡಿರುವಂತ ಐತಿಹಾಸಿಕ ಜಿಲ್ಲೆ ರಾಮನಗರ. ತಾವೆಲ್ಲ ಪುಣ್ಯವಂತರು. ಇಂಥ ಎಲ್ಲ ಮಹಾನ್ ಪುರುಷರು ಜನಿಸಿದಂತ, ಅಡ್ಡಾಡಿದಂತ, ನಡೆದಾಡುವ ದೇವರುಗಳಿರುವಂತ ಒಂದು ನಾಡಿದು. ಇವತ್ತು ನಾನು ವಿಷಯಕ್ಕೆ ಬರ್ತೇನೆ. ಇವತ್ತು ನಾವು ಇದು ಕೆಪಿಸಿಸಿಯ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಈ ಜನಾಂದೋಲನ ಕಾರ್ಯಕ್ರಮವನ್ನು ಯಾಕೆ ಹಾಕೊಂಡಿದ್ವಿ? ತಮ್ಗೆ ಗೊತ್ತಿದೆ, ಕೇಂದ್ರದಲ್ಲಿ ಇವತ್ತು ಬಿಜೆಪಿಯ ನೇತೃತ್ವದ ಎನ್ಡಿಎ ಸರ್ಕಾರ ಇದೆ. ಈ ಎನ್ಡಿಎ ಸರ್ಕಾರಕ್ಕೆ ರಾಜ್ಯದಲ್ಲಿ ಬರದ ಸಂದರ್ಭದಲ್ಲಿ ನೆರವು ಕೊಡಬೇಕು ಅಂತ ಹೇಳಿ ಅವರಿಗೆ ಮನಸ್ಸು ಬರಲಿಲ್ಲ. ನಾವು ಹೋಗಿ
ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟಿ ರಾಜ್ಯಕ್ಕೆ ಇವತ್ತು ಬರಗಾಲದ ಸಂದರ್ಭದಲ್ಲಿ ನೆರವಿಗೆ ಹೋದಾಗ ಸುಪ್ರೀಂ ಕೋರ್ಟ್ನವರು ಆದೇಶ ಮಾಡಿದರು. ನಾವು ಬೇಕಾಗಿರುವಂತ ಬರಬೇಕಾದ ನ್ಯಾಯಯುತವಾದಂತ ಟ್ಯಾಕ್ಸ್ ನಲ್ಲಿ ಇವತ್ತು ನಮ್ಮ ಹಣ ಏನು ಬರಬೇಕು, ಅದರಲ್ಲಿ ಕೂಡ ಸರಿಯಾಗಿ ನಮ್ಮ ಪಾಲಿಗೆ ನಮ್ಗೆ ಹಣ ಕೊಡೋದಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳು ಅವರು ಕೂಡ ಇವತ್ತು ನಮ್ಮ ರಾಜ್ಯಕ್ಕೆ ಸರಿಯಾಗಿ ಕೊಡೋದಿಲ್ಲ. ಮೊನ್ನೆ ಬಜೆಟ್ ನೋಡಿದ್ವಿ, ಕೇಂದ್ರ ಬಜೆಟ್ ನಲ್ಲಿ ಕರ್ನಾಟಕ ರಾಜ್ಯ ಕೇಂದ್ರ ಕೊಟ್ಟಿದಾರ. ಕೇಂದ್ರ ಸರ್ಕಾರದ ಬಜೆಟ್ ಅನ್ನು ಕರ್ನಾಟಕ ರಾಜ್ಯ ಏನಾದರೂ ಕೊಡುಗೆ ಕೊಟ್ಟಿದಾರ? ಏನೋ ಒಂದು ಪೈಸಾನು ಕೂಡ ಕೊಟ್ಟಿಲ್ಲ. ಕೇಂದ್ರ ಬಜೆಟ್ ಕೇವಲ ಬಿಹಾರ್ ಮತ್ತು ಆಂಧ್ರ ಪ್ರದೇಶದ ಬಜೆಟ್ ಆಗಿರೋದು. ಆ ಎರಡು ರಾಜ್ಯಗಳಿಗೆ 20,000 ಕೋಟಿ 12,000 ಕೋಟಿ ಹಣವನ್ನು ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕದ ಮಹಾಜನತೆ ನಾವೇನು 2023 ಚುನಾವಣೆ ನಡೀತು, ಈ ಭ್ರಷ್ಟ ಬಿಜೆಪಿ ಸರ್ಕಾರ 40% ಕಮಿಷನ್ ಹೊಂದಂತ ಸರ್ಕಾರ ಏನಿತ್ತು ಅದನ್ನು ಕಿತ್ತಾಕ್ಬೇಕು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಜನಪ್ರಿಯ ಸರ್ಕಾರನ ಬಡವರ ಪರವಾಗಿ, ರೈತರ ಪರವಾಗಿ, ಹಿಂದುಳಿದರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ರೈತರ ಪರವಾಗಿದ್ದಂತ ಒಂದು ಸರ್ಕಾರವನ್ನು ಕೊಡಬೇಕು ಅಂತ ಹೇಳಿದ್ರು ಸಹ 136 ಸ್ಥಾನಗಳನ್ನು ಕೊಟ್ಟು ನಮ್ಮನ್ನ ಅಧಿಕಾರಕ್ಕೆ ತಂದ್ರಿ. ಇವತ್ತು ಏನ್ ನಡೀತಾ ಇದೆ? ಇವತ್ತು ಇಲ್ಲಿ ಒಂದು ಸರ್ಕಾರ ಇವತ್ತು ಸಹ 136 ಸೀಟ್ಗಳನ್ನು ಕೊಟ್ಟು ಆರಿಸಿದಂತ ಸರ್ಕಾರ, ಅದರಲ್ಲಿ ನಿಮ್ಮವರೇ ಈ ನೆಲದ ಒಬ್ಬರು ಮುಖ್ಯಮಂತ್ರಿ ಆಗಿದ್ರು, ಉಪಮುಖ್ಯಮಂತ್ರಿ ಆಗಿದ್ರು ಸಹ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಈ ಸರ್ಕಾರವನ್ನು ಬುಡಮೇಲು ಮಾಡಬೇಕು, ಅಸ್ಥಿರಗೊಳಿಸಬೇಕು ಅಂತೇಳಿ ಇವತ್ತು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಅವರ ಜನ್ಮದಿನ ಕೂಡ ಹೌದು, ಸನ್ಮಾನ್ಯ ಸಿದ್ದರಾಮಯ್ಯನವರ ಜನ್ಮದಿನ ಇವತ್ತು ದಿವಸ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರನ್ನ ಅವರ ಮೇಲೆ ಇಲ್ಲಸಲ್ಲದ ಆರೋಪವನ್ನ ಈಗಾಗಲೇ ಸುರೇಶ್ ಅವರು ಸಂಬಂಧಿಸಿದಂತ ಸಚಿವರು ಆ ಮೂಡ ಅಂತೇಳಿ ಒಂದು ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ ಅಲ್ಲಿ ಭೂಮಿ ಕಳ್ಕೊಂಡಿರ್ತಾರೆ. ಅವರ ಸಿದ್ದರಾಮಯ್ಯನವರ ಮನೆಯವರ ಸಹೋದರ ಭಾವ ಮೈದನ ಅವರಿಗೆ ಆ ಭೂಮಿಯನ್ನು ಕಳ್ಕೊಂಡಿದ್ದು ಹೇಗೆ ಅಂದ್ರೆ ಅದನ್ನ ಅಕ್ವಿಜಿಷನ್ ಮಾಡಿಕೊಂಡು ಸ್ವಾಧೀನಪಡಿಸಿಕೊಂಡು ಮಾಡಿರುವಂತದ್ದು ಕೂಡ ಅಲ್ಲ. ಮೂಡ ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿಯನ್ನ ಅನಧಿಕೃತವಾಗಿ ಇವತ್ತು ಸಹ ತಪ್ಪಿನಿಂದ ಆಗಿವತ್ತು ಅದನ್ನ ಅಕ್ವೈರ್ ಮಾಡಿರ್ತಾರೆ, ಭೂಸ್ವಾಧೀನ ಮಾಡಿರ್ತಾರೆ. ಹೀಗಾಗಿ ಅವರಿಗೆ ಪರ್ಯಾಯ ಸಹ ಭೂಮಿ ಕೊಡಬೇಕಾಗಿತ್ತು. 3 ಎಕರೆ ಏನು ಮೇಲೆ 26 ಗುಂಟೆ ಆ ಭೂಮಿ ಕೊಡಬೇಕಾಗಿತ್ತು ಪರ್ಯಾಯವಾಗಿ. ಆದ್ರೆ ಸಹ ತಮ್ಮಿಂದ ತಪ್ಪಾಗಿದೆ ಅಂತ ಹೇಳಿ ಮೂಡಾದಲ್ಲಿ ಇವತ್ತು ಸಹ ಒಂದು ನಿರ್ಣಯನ ಕೈಗೊಂಡು ನಮ್ಮಿಂದ ತಪ್ಪಾಗಿದೆ. ಮೂಡಾದ ಅಧ್ಯಕ್ಷರು ಬಿಜೆಪಿಯವರು, ಅವಾಗ GT ದೇವೇಗೌಡರು, ತಾರಾ ಮಹೇಶ್ ಅವರು, ಬಹಳ ಜನ, ರಾಮದಾಸ್ ಅವರು ಎಲ್ಲರೂ ಕೂಡ ಆ ಮೀಟಿಂಗ್ ನಲ್ಲಿ ಇರ್ತಾರೆ. ತಪ್ಪಾಗಿದೆ, ನಾವು ಈ ರೀತಿ ಅಕ್ವೈರ್ ಮಾಡಿದ್ರೆ ಆ ಭೂಮಿಯನ್ನ ತೆಗೆದುಕೊಂಡು ನಾವು ಪ್ಲಾಟ್ ಮಾಡಿ ಹಂಚಿಕೆ ಮಾಡಿದ್ದೀವಿ. ಹೀಗಾಗಿ ಅವರಿಗೆ ಪರ್ಯಾಯವಾಗಿ ನಾವು ಸೈಟ್ ಅನ್ನು ಕೊಡಬೇಕು ಅಂತ ನಿರ್ಣಯ ಮಾಡಿದ್ವಿ. ಯಾರ ಕಾಲದಲ್ಲಿ? ಬಿಜೆಪಿ ಸರ್ಕಾರದಲ್ಲಿ. ಮತ್ತು ಇದನ್ನ ಕಾನೂನನ್ನು ಕೂಡ ರೂಪಿಸಿದ್ದು ಬಿಜೆಪಿ ಕಾಲದಲ್ಲಿ ರೂಲ್ಸ್ ಮಾಡ್ಕೊಂಡಿರುವಂತಹದ್ದು. ಅಂದ್ರೆ ಅಭಿವೃದ್ಧಿ ಪಡಿಸಿದಂತ ಭೂಮಿಯಲ್ಲಿ ಆ ಲೇಔಟ್ ನಲ್ಲಿ ಪ್ರತಿಯೊಬ್ಬ ರೈತರಿಗೆ, ಇವರೊಬ್ಬರಿಗೆ ಅಲ್ಲ, ಸಿದ್ದರಾಮಯ್ಯನವರ ಭಾವ ಮೈದನ ಒಬ್ಬರಿಗೆ ಅಲ್ಲ, ಎಲ್ಲರಿಗೂ ಕೂಡ. ನಮ್ಮ ರಾಜ್ಯದಲ್ಲಿ ಎಲ್ಲ ಕೂಡ, ಎಲ್ಲ ನಮ್ಮ ಜಿಲ್ಲೆಯಲ್ಲೂ ಕೂಡ ಇದ್ದಾವೆ. 50% ಸೈಟ್ ಗಳನ್ನ ಕೊಡಬೇಕು ಅಂತೇಳಿ ತಪ್ಪು ಮಾಡಿದ್ದು ಮೂಡ. ಕಾನೂನು ಬಾಹಿರವಾಗಿ ಇವತ್ತು ಅಕ್ವೈರ್ನೇ ಒಂದು ದಿವಸ ಮಾಡಲಾರೆ, ಒಂದು ದಿವಸ ಸೈಟ್ ಅನ್ನು ಮಾಡಿದ್ದಾರೆ. ಆ ಸೈಟ್ ಪಡ್ಕೊಂಡ್ಮೇಲೆ ನಮ್ಮ ಸಿದ್ದರಾಮಯ್ಯ ಮೇಲೆ ಭೂಮಿ ಕೊಡಿಸುವಂತ ಒಂದು ಪ್ರಯತ್ನ ನಡೆದಿದೆ. ಇದೇನು ಅಂದ್ರೆ ಇದು ಬಿಜೆಪಿ ಸರ್ಕಾರ ಏನಿದೆ, ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ಅವರೆಲ್ಲರೂ ಕೂಡ ಮಾಡಿದಂತ ಹುನ್ನಾರ. ಈ 136 ಸೀಟ್ಗಳನ್ನು ಪಡ್ಕೊಂಡಿರೋ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬಂದಿದೆ. ಇದನ್ನ ಅಸ್ಥಿರಗೊಳಿಸಬೇಕು.
ಇಂಥ ದುರ್ಬಲಪಡಿಸ್ಕೋಬೇಕು, ಸುಮ್ಮನೆ ಇಲ್ಲ ಸಲ್ಲದ ಅಪಾರ್ಥಗಳು ಮಾಡಬೇಕು ಅಂತ ಹೇಳಿ ಮಾಡ್ತಾರಂತ ಒಂದು ದೊಡ್ಡ ಷಡ್ಯಂತ್ರ. ಇದ್ರ ಮೇಲೆ ಈಗ ಇವರು ಪಾದಯಾತ್ರೆ ಪ್ರಾರಂಭ ಮಾಡಿದ್ದಾರೆ. ಬಿಜೆಪಿಯವರು, ಜೆಡಿಎಸ್ನವರು ಮೊನ್ನೆ ಕುಮಾರಸ್ವಾಮಿ ಅವರು ಕುಡ್ಕೊಂಡಿರ್ಲಿಲ್ಲ ಇವ್ರ ಜೊತೆಗೆ. ನಾವು ನೋಡಿದ್ವಿ ಪೇಪರ್ ನಲ್ಲಿ, ಟಿವಿದಾಗ ಎಲ್ಲ ಕೂಡ. ಮೊನ್ನೆನೋ ದೆಹಲಿಯಾಗ ನಿಂತ್ಬಿಟ್ಟು ಮೊನ್ನೆ ದೆಹಲಿಯಲ್ಲಿ ಏನೋ ಅವ್ರಿಗೆ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ಒತ್ತಡ ಹೇರಿ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಮೀಟಿಂಗ್ ಮಾಡಿ ಏನೋ ಮಾಡಿ ಈಗ ಒಲ್ಲದ ಮನಸ್ಸುಗಳಿಂದ ಎರಡು ಕೂಡಿ ಪಾದಯಾತ್ರೆ ಪ್ರಾರಂಭ ಮಾಡಿದ್ದಾರೆ. ಬಿಜೆಪಿ ಅವ್ರು ನೆನ್ಪಿಡ್ಬೇಕಾಗ್ತದೆ. ಇವ್ರ ಕಾಲದಲ್ಲಿ ಏನಾದ್ರು ಭ್ರಷ್ಟಾಚಾರ ರಾಜ್ಯದಲ್ಲಿ ಆಗಿತ್ತು ಹೇಳ್ಕೊಂತ ಹೋದ್ರೆ ಸಾಯಂಕಾಲ ನಾವು ಒಬ್ಬನೇ ಮಾತಾಡ್ಬೇಕಾಗ್ತದೆ. ತಮ್ಮ ಜೊತೆ ಕೊರೋನಾ ಸಂದರ್ಭದಲ್ಲಿ ಎಲ್ಲರೂ ತಮ್ಮ ಜೀವನಕ್ಕಾಗಿ ಇವತ್ತು ಸಹ ಹೋರಾಟ ಮಾಡ್ತಾ ಇದ್ರಿ. ಅದೊಂದು ಸಂದರ್ಭ ಇವತ್ತು ಸಹ ಕೊರೋನಾ ಸಂದರ್ಭದಲ್ಲಿ ಜನರ ಜೀವನವನ್ನು ನಾವು ಉಳಿಸಬೇಕು, ಅವ್ರ ನೆರವಿಗೆ ನಾವು ಬರಬೇಕು ಅಂತಾನೆ ಈ ಜಗತ್ತಲ್ಲಿ ಪ್ರಯತ್ನಗಳು ನಡೆದಿತ್ತು. ನಾನು ಕೂಡ ಒಬ್ಬ ವೈದ್ಯಕೀಯ ಕಾಲೇಜಿನ ಚೇರ್ಮನ್ ಆಗಿದ್ದೀನಿ, BLD ಸಂಸ್ಥೆ, BLD ಮೆಡಿಕಲ್ ಕಾಲೇಜ್. ನಮ್ಮ ಹಾಸ್ಪಿಟಲ್ 500 ರೂಪಾಯಿಗಳನ್ನ ಮಾಡಿ ನಾವು ಉಚಿತವಾಗಿ ಸರ್ಕಾರ ಕಡಿಮೆ ಮಾಡಿ ಉಚಿತವಾಗಿ ಜನರಿಗೆ ನಾವು ಜೀವನ ಉಳಿಸುವಂತ ಪ್ರಯತ್ನ ಮಾಡಿದ್ದೀವಿ. ಆದ್ರೆ ಇಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು, ಆರೋಗ್ಯ ಸಚಿವರು ಸುಧಾಕರ್, ಈ ಸುಧಾಕರ್ ಅವರು, ಇನ್ನೊಬ್ಬರು ಸುಧಾಕರ್, ಈ ಸುಧಾಕರ್ ಇಬ್ಬರಿದ್ದಾರೆ. ಅವರು ಡಿ ಸುಧಾಕರ್ ಅಂತ ಹೇಳಿದ್ರು ನಾವು, ಕೆ ಸುಧಾಕರ್ ಈಗ MP ಆಗಿದ್ದಾರೆ ಚಿಕ್ಕಬಳ್ಳಾಪುರ. ಇವತ್ತು ಆ ಕರೋನಾ ಸಂದರ್ಭದಲ್ಲಿ ಲೂಟಿ, ಆ ಕರೋನಾ ಸಂದರ್ಭದಲ್ಲಿ MDs 2,500 ರೂಪಾಯಿ 25,000 ಮಾರ್ಕೆಟ್ ಸಹ ಮಾರಾಟ ಆಯ್ತು, ನೋಡಿದ್ರಿ. ಆ ಮಾಸ್ಕ್ ನಲ್ಲಿ ಲೂಟಿ, ಆ ಸಿಲಿಂಡರ್ ನಲ್ಲಿ ಲೂಟಿ, ಆ ಬೆಡ್ ನಲ್ಲಿ ಲೂಟಿ, ಜನರಿಗೆ ಒಂದು ಆಸ್ಪತ್ರೆ ಮಾಡ್ತೀವಿ ಅದರಲ್ಲೂ ಲೂಟಿ. ಸಾವಿರಾರು ಕೋಟಿ, 1 ರೂಪಾಯಿ 2 ರೂಪಾಯಿ ಅಲ್ಲ, ಸುಮಾರು 4,000-5,000 ಕೋಟಿ ರೂಪಾಯಿ ಲೂಟಿ ಮಾಡಿದಂತವರು. ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಇವತ್ತು ಸಹ ಭ್ರಷ್ಟಾಚಾರ ಆಗಿದೆ, ಅನ್ಯಾಯ ಆಗಿದೆ. ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ತಿದ್ವಿ. ಯಾರ್ಯಾರು ಇವತ್ತು ಸರ್ ಸರ್ಕಾರ ಇವತ್ತು ಸಹ SIT ನೇಮಿಸಿ ಇವತ್ತು ಸಹ ನಮ್ಮ ಸಚಿವರು ಅವ್ರು ಭಾಗಿಯಾಗಿದಾರ ಇಲ್ಲ ಅನ್ನೋದಕ್ಕಿಂತ ಮುಂಚಿತವಾಗಿ ನಾವು ಅವ್ರಿಗೆ ನೀವು ರಾಜೀನಾಮೆ ಕೊಡಿ ಅಂತ ಸಹ ಅವರಿಂದ ಸ್ವಪ್ರಯತ್ನದಿಂದ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ತನಿಖೆ ನಡೀತಾ ಇದೆ ಇವತ್ತು ಸಹ. ಅಲ್ಲಿ MD ಅವರು ಮಾಡಿದಂತ ಹಗರಣ ಅದೆಲ್ಲ ಕೂಡ ಇವತ್ತು ಸಹ ನಡೀತಾ ಇದೆ. ಇವರದ್ದೇ ಅವಧಿಯಲ್ಲಿ ಬೋವಿ ನಿಗಮದ ಹಗರಣ, ದೇವರಾಜ ಟರ್ಮಿನಲ್ ಹಗರಣ, ಇವತ್ತು ತಾಂಡಾ ಅಭಿವೃದ್ಧಿ ನಿಗಮದಲ್ಲಿ ಹಗರಣ, ಏನೆಲ್ಲ ಹಗರಣ ಇವತ್ತು ಸಹ ಆಗಿಲ್ಲ. ಅದಕ್ಕೆ ಇವತ್ತು ಸಹ ಹಿಂದೆ DK ಶಿವಕುಮಾರ್ ನೇತೃತ್ವದ ಹೋರಾಟ ಮಾಡಿರುವಂತಹದ್ದು 40% ಭ್ರಷ್ಟ ಸರ್ಕಾರ ಅಂತೇಳಿ ಇವ್ರನ್ನ ನೀವು ಎಲ್ಲರೂ ಕೂಡ ಇವತ್ತಿನ ಹೋರಾಟಕ್ಕೆ ತಾವು ಧ್ವನಿ ಕೊಟ್ಟು ಇವತ್ತು ಸಹ ಶಕ್ತಿ ಕೊಟ್ಟು ಅವ್ರನ್ನ ಕಿತ್ತು ಹಾಕಿದ್ರು ಸಹ. ಈಗ ಇಬ್ಬರು ಕೂಡ ಪಾದಯಾತ್ರೆ ಪ್ರಾರಂಭ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು, ನಮ್ಮಲ್ಲೊಬ್ಬರು ಶಾಸಕರಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತೇಳಿ, ಅವರೇ ಹೇಳಿದಂತದ್ದು ಇವತ್ತು ಯಡಿಯೂರಪ್ಪನವರು ವಿಜೇಂದ್ರ ಮಾರಿಷಸ್ ನಲ್ಲಿ 10,000 ಕೋಟಿ ರೂಪಾಯಿ ಇಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಇದು ವಿಜೇಂದ್ರ ಅವರು ಮತ್ತು ಯಡಿಯೂರಪ್ಪನವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿ ಇನ್ನು ಅನೇಕ ವಿಚಾರಗಳನ್ನ ಅವರು ಮಾತನಾಡಿದ್ದಾರೆ ತಮ್ಮದೇ ಪಕ್ಷದವ್ರ ಮೇಲೆ. ಇಷ್ಟೆಲ್ಲ ಹಗರಣಗಳನ್ನು ಇಟ್ಟುಕೊಂಡು 1, 2 ಮನೆ ಮುಖ್ಯಮಂತ್ರಿಗಳ ಪಟ್ಟಿ ಮಾಡಿ ಅವರೆಲ್ಲ ಹಗರಣ ಇವತ್ತು ಸಹ ಪತ್ರಿಕಾಗೋಷ್ಠಿನ ಇವತ್ತು ಸಹ ಮುಂದೆ ಇಟ್ಟಿದ್ದಾರೆ. ಮೊನ್ನೆ DK ಶಿವಕುಮಾರ್ ಅವರು ಕೂಡ ನಾವೆಲ್ಲರೂ ಕೂಡ ಕ್ಯಾಬಿನೆಟ್ ನಲ್ಲಿ ಇವತ್ತು ಸಹ ನಿರ್ಣಯ ತೆಗೆದುಕೊಂಡು ಗೌರವರಿಗೆ ಕಳಿಸಿ ಇವತ್ತು ಸುದೀರ್ಘವಾಗಿ ಇವತ್ತು ಸಹ ಎಲ್ಲ ಮಾಧ್ಯಮದ ಮುಂದೆ ಆ ಮೂಢ ಹಗರಣದ ಬಗ್ಗೆ ರಾಜ್ಯದ ಜನತೆ ಮುಂದೆ ಮಾಧ್ಯಮದ ಮುಂದೆ ಇಟ್ಟಿದ್ದೀವಿ. ಈಗೇನ್ ಮಾಡ್ತಾ ಇದ್ದಾರೆ ಗವರ್ನರ್ ಅವರು ಘನತೆವಂತ ರಾಜ್ಯಪಾಲರನ್ನ ಬಳಸಿಕೊಂಡು ಸಿದ್ದರಾಮಯ್ಯ ಅವ್ರಿಗೊಂದು ನೋಟಿಸ್ ಅನ್ನು ಕೊಟ್ಟು ಅದು ಹೆಂಗಿದ್ರೆ DJ ಅಬ್ರಾಹಂ ಅಂತ ಒಬ್ರು ಮನವಿ ಕೊಡ್ತಾರೆ.
ಅರ್ಜಿ ಕೊಡ್ತಾರೆ. ಅದೇ ದಿವಸ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಹೋಗಿ ಅವ್ರಿಗೆ ಈ ಮೂಡಾದ ಬಗ್ಗೆ ಸವಿಸ್ತಾರವಾದ ವರದಿಯನ್ನ ವೈಯಕ್ತಿಕವಾಗಿ ಖುದ್ದಾಗಿ ಹೊಂದ್ಕೊಳ್ತಾರೆ. ಆ ಟಿಜಿ ಅಭಿಪ್ರಾಯ ಕೊಟ್ಟಿದ್ದು ಸುಮಾರು 100-200 ಪೇಜ್ ಇರಬೇಕು. ಎಷ್ಟು ಪೇಜ್ ಇದೆ ಗೊತ್ತಿಲ್ಲ ನನಗೆ. ನಾವು ಕೊಟ್ಟ ಉತ್ತರ ಕೂಡ 200 ಪೇಜ್ ಇದೆ. ಒಂದೇ ಒಂದು ದಿನದಲ್ಲಿ 26ನೇ ತಾರೀಕಿಗೆ ಆ ಟಿಜಿ ಅಭಿಪ್ರಾಯ ಕೂಡ ಓದಕ್ಕಾಗಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಹೋಗಿ ವಿವರಣೆ ಮಾಡಿ ನಮ್ಮ ಮುಖ್ಯ ಕಾರ್ಯದರ್ಶಿ ಕೊಟ್ಟಿದ್ರು ಕೂಡ ಓದಕ್ಕಾಗಿಲ್ಲ. ಆ ವಿವರಣೆಯನ್ನ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಕೊಟ್ಟಿದ್ದಾರೆ, ಏನು ತಪ್ಪಿಲ್ಲ ಅಂತ ಹೇಳಿ. ಇದಾಗಿಯೂ ಕೂಡ ತರಾತುರಿಯಲ್ಲಿ ಅದೇ ಸಹ ಮುಖ್ಯಮಂತ್ರಿಗೆ ಒಂದು ಶೋಕಾಸ್ ನೋಟಿಸ್ ಅನ್ನು ಕೊಡ್ತಾರೆ, ಒಂದು ನೋಟಿಸ್ ಅನ್ನು ಕೊಡ್ತಾರೆ. ಆ ನೋಟಿಸ್ ನಲ್ಲಿ ಇವರು ಹೇಳ್ತಾರೆ, ಇವತ್ತು ಕೆಲವೊಂದು ಗಂಭೀರ ಪ್ರಕಾರವಂತ ಒಂದು ಪ್ರಕರಣ ಇದೆ. ಮೇಲ್ನೋಟಕ್ಕೆ ಇದು ಸಪ್ತಾಂಶದ ತಿಳಿದು ಬರ್ತದೆ ಅಂತ ಹೇಳಿ ಏನೋ ಒಂದು ಶಬ್ದವನ್ನು ಇಂಗ್ಲಿಷ್ ಕಾಪಿಯನ್ನ ನಮ್ಮ ಉಪಮುಖ್ಯಮಂತ್ರಿಗಳು ಕೆಪಿಸಿ ಅಧ್ಯಕ್ಷ ಓದಿ ಅಂತ ಹೇಳ್ತಾರೆ. ಅಂದ್ರೆ ಪೂರ್ವ ಯೋಜಿತ ಯೋಜನೆ ಈಗಾಗಲೇ ಮೊನ್ನೆ ನಿರ್ಧಾರ ಮಾಡಿದ್ದಾರೆ. ಏನಾದ್ರೂ ಮಾಡಿ ಗಣತಿವಂತ ರಾಜ್ಯಪಾಲರನ್ನ ಉಪಯೋಗಿಸ್ಕೋಬೇಕು. ಇವತ್ತು ಗಣತಿವಂತ ರಾಜ್ಯಪಾಲರು ಬಿಜೆಪಿಯ ಪ್ರಧಾನಮಂತ್ರಿಗಳ ಮತ್ತು ಬಿಜೆಪಿಯ ಅಮಿತ್ ಶಾ ಅವರ ಕೈಗೊಂಬೆ ಆಗಿದ್ರು ಸಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಬಹಳ ದುಃಖದಿಂದ ಹೇಳಬೇಕಾಗ್ತದೆ. ಗಣತಿವಂತ ರಾಜ್ಯಪಾಲರು ಸಹ ಸಂವಿಧಾನದ ಮುಖ್ಯಸ್ಥರು ಕಾನ್ಸ್ಟಿಟ್ಯೂಷನ್ ಹೆಡ್ ಅಂತ ಅವ್ರನ್ನ ಉಪಯೋಗಿಸಿ ಇವತ್ತು ದೇಶದ ವಿವಿಧ ರಾಜ್ಯಗಳಲ್ಲಿ ಇದೇ ರೀತಿಯ ಪ್ರಯತ್ನಗಳು ನಡೀತಾ ಇರೋದು. ಆ ಪ್ರಯತ್ನ ಸಹ ಕರ್ನಾಟಕದಲ್ಲೂ ಕೂಡ ಅವರು ಮಾಡಲಿಕ್ಕೆ ಹೊರಟಿದ್ದಾರೆ. ನಮ್ಮ ಕರ್ನಾಟಕದ ಜನತೆ ತಾವು ಇಂಥವು ಯಾವುದಕ್ಕೂ ಕೂಡ ಆಸ್ಪದ ಕೊಡೋದಿಲ್ಲ. ಒಂದು ದಿವಸ ಕರ್ನಾಟಕದ ಜನರ ಶಕ್ತಿ ಬಹಳ ಪ್ರಬಲವಾಗಿದೆ ಅನ್ನೋದನ್ನ ಇವತ್ತಿನ ದಿವಸ ನಾವು ತೋರಿಸಬೇಕು ಅಂತ ತಿಳ್ಕೊಂಡು ಈ ಜನ ಆಂದೋಲನ ಕಾರ್ಯಕ್ರಮ ಹಾಕೊಂಡಿದ್ವಿ, ಜನಾಕೃತಿ ಕಾರ್ಯಕ್ರಮ ಹಾಕೊಂಡಿದ್ವಿ. ಇವತ್ತು ಅನೇಕ ಕೇಸ್ಗಳಿದ್ದಾವೆ ಬಿಜೆಪಿಯವರು. ಪ್ರತಿಯೊಂದು ದಿವಸ ನಿನ್ನೆ ಬಿಡಿದಿ ರಾಮನಗರ, ಮತ್ತೂರ, ಮಂಡ್ಯ, ಮೈಸೂರುವರೆಗೆ ಇವರ ಹಗರಣಗಳ ಒಂದೊಂದಾಗಿ ಪಿಕ್ಚರ್ಗಳು ಜನರ ಮುಂದೆ ತೋರಿಸೋದಲ್ಲದೆ ಈ ಹಗರಣಗಳ ತನಿಖೆ ಮಾಡಿ ಇವರೆಲ್ಲರನ್ನ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತೀವಿ. ಆ ವ್ಯವಸ್ಥೆಯನ್ನು ಮಾಡ್ತಾರೆ. ಇವರು ತಮ್ಮ ಹಗರಣಗಳನ್ನ ಬಿಟ್ಕೊಂಡು ಸುಳ್ಳು ಆಪಾದನೆಗಳನ್ನ ಮಾಡಿ ಸುಳ್ಳು ಹಗರಣಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೊರಟಿದಾರಲ್ಲ, ಇದನ್ನ ಕರ್ನಾಟಕದ ರಾಜ್ಯದಂತೆ ಶ್ರಮ ಮಾಡಿದ್ರು ಅನ್ನೋದನ್ನ ಇವತ್ತು ಸಹ ನಾವು ಇವತ್ತು ಸಹ ತಿಳಿಸಬೇಕಾಗಿದೆ. ಅದಕ್ಕೆ ಇವತ್ತು ಸಹ ಜನಾಕೃತಿ ಜನಾಂದೋಲನ ಇಲ್ಲಿ ನಾವು ನೋಡಿದ್ವಿ. ನಮ್ಗೆ ಗೊತ್ತಿದೆ, ನಮ್ಮ ಡಿ ಕೆ ಸುರೇಶ್ ಅವರು ಈ ಭಾಗದ ಸಂಸದರಾಗಿ ಕೆಲಸ ಮಾಡಿದ್ರು. ಜನರ ಜೊತೆ 24 ತಾಸು ಜೊತೆ ಇರ್ತಾ ಇದ್ರು. ಕಷ್ಟ ಸುಖಗಳು ಭಾಗಿಯಾಗಿದ್ರು. ಎಲ್ಲಿಂದಲೂ ಹಣ ತಂದು ಸಹ ಎಲ್ಲರಿಗೂ ಕಿರುಕುಳ ಕೊಡಿ ದುಡ್ಡು ನನಗೆ ಬಂದು ಜನ ತೆಗೆದಿದ್ರು. ಕೈಗಾರಿಕೆ ಸಚಿವರು ನಮ್ದು ರೋಡ್ ಮಾಡ್ತೀವಿ, ನೀವು ನಾನು ರೋಡ್ ತೆಗೆದ್ರು ಸಹ ಪಿಡಬ್ಲ್ಯೂ ಬರ್ತಾವೆ, ನನಗೆ ಗೊತ್ತಿಲ್ಲ. ಕೈಗಾರಿಕೆಗೆ ಹೋಗುವಂತ ವಸ್ತುಗಳು ಮಾಡಿಸ್ತೀನಿ ಅಂತ ಹೇಳಿ ಇಷ್ಟೆಲ್ಲ ಒಂದು ಕಾಳಜಿ ಇಟ್ಕೊಂಡಿದ್ರು ಸಹ ನಿಮ್ಮ ಕೆಲಸವನ್ನು ಮಾಡ್ತಾ ಇದ್ರು. ಆದ್ರೆ ದುರ್ದೈವ ಸಹ ತಪ್ಪು ನಿರ್ಣಯವನ್ನ ಇವತ್ತು ಸಹ ಈ ಮತಕ್ಷೇತ್ರದಲ್ಲಿ, ಲೋಕಸಭಾ ಮತಕ್ಷೇತ್ರದಲ್ಲಿ ನಾವು ತಗೊಂಡ್ರಿ. ಏನಂತ ಏನ್ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರು ಸಹ ತೋರಿಸಿದ್ರಿ. ಇದನ್ನು ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ಬಹುಶಃ ಯಾವ ಸಂಸತ್ ಸದಸ್ಯರು ಕೂಡ ಈ ರಾಜ್ಯದಲ್ಲಿ, ಬಹುಶಃ ದೇಶದಲ್ಲಿ ಕೆಲವು ಸದಸ್ಯರು ಲೋಕಸಭಾ ಸದಸ್ಯರು ಕೆಲಸ ಮಾಡಿದರೆ ಅದರಲ್ಲಿ ಡಿ ಕೆ ಸುರೇಶ್ ಅವರು ಚಪ್ಪಾಳೆ ಹೊಡಿತೀರ, ಓಟ್ ಹಾಕುವಂತಿಗೆ ಹೋಗಿದ್ರು. ಚಪ್ಪಾಳೆ ಹೊಡೆದು ಓಟ್ ಹಾಕುವಂತಿಗೆ ಹೋಗಿದ್ದು ನಿಮಗಲ್ಲ, ಈ ಮತಕ್ಷೇತ್ರ ಜನರಿಗೆ. ಆತ್ಮಾರ್ಪಣೆ ಮಾಡ್ಕೋಬೇಕು ನಾವು. ಯಾರು ಜನಪರವಾಗಿದ್ದಾರೆ, ಜನರ ಕೆಲಸ ಮಾಡ್ತಾರೆ, ಅವ್ರಿಗೆ ಈ ರೀತಿ ಇದು ಮಾಡಿದ್ರೆ ಬಹುಶಃ ರಾಜಕಾರಣದಲ್ಲಿ ಮುಂದೆ ಯಾರು ಕೆಲಸ ಮಾಡಕ್ಕೆ ಮುಂದುವರಿದಿಲ್ಲ. ಏನ್ ಮಾಡಬೇಕಲ್ಲ, ಕೆಲಸ ಮಾಡಿದ್ರು ತೋರಿಸಿದಾರೆ ಅಂತೇಳಿ ಇವತ್ತು ಜನಪ್ರತಿನಿಧಿಗಳು ತಿಳ್ಕೋತಾರೆ. ಆ ತಪ್ಪನ್ನ ಇವತ್ತು ಸರಿಪಡಿಸ್ಕೋಬೇಕಾಗಿದೆ. ನಿಮ್ಮೆಲ್ಲ ಕರ್ತವ್ಯವಾಗಿದೆ. ಈ ನಾಡು ಉಪಚುನಾವಣೆ ಬರ್ತದೆ. ಉಪಚುನಾವಣೆಯಲ್ಲಿ ಇವತ್ತು ಸಹ ನಿಮ್ಮ ಶಕ್ತಿಯನ್ನು ತಾವು ತೋರಿಸ್ತೀರಿ ಅಂತ ಹೇಳ್ತಾರೆ. ನನಗೆ ನಂಬಿಕೆ ಇದೆ. ತೋರಿಸ್ತೀರ ಅವಾಗಲೇ
ಆ ಕೆಲಸವನ್ನು ಮಾಡಬೇಕು. ಈ ಬಿಜೆಪಿ ಜೆಡಿಎಸ್ ಇದು ಒಂದೇ ನಾಣ್ಯದ ಎರಡು ಮುಖಗಳು ನಂಗೆ. ಹಿಂದೆ ಕುಮಾರಸ್ವಾಮಿ ಅವ್ರಿಗೂ ನಾವು ಕೂಡ ಸಹಾಯ ಮಾಡಿದ್ವಿ. ಸಮ್ಮಿಶ್ರ ಸರ್ಕಾರದವ್ರನ್ನ ಕೇವಲ 30 ಸೀಟು ಮುಖ್ಯಮಂತ್ರಿಯನ್ನು ಮಾಡಿದ್ವಿ. ಆ ಎಲ್ಲ ಉಪಕಾರವನ್ನು ನೆನಪಾಗ್ಬಿಟ್ಟಿದ್ದಾರೆ. ಸಾಂದರ್ಭಿಕವಾಗಿ ಎಲ್ಲಿ ಅಧಿಕಾರ ಸಿಗ್ತದೆ ಅಲ್ಲಿ ಹೊತ್ತು ಹೋಗ್ತಾರೆ. ಇದು ಜೆಡಿಎಸ್ ಅವರ ಸಂವಿಧಾನ. ಅವರು ಎಲ್ಲಿ ಅಧಿಕಾರ ಸಿಗ್ತದೆ ಅಲ್ಲಿ ಹೋಗುವಂತಹದ್ದು. ಇವಾಗ ಯಾವುದು ಮೌಲ್ಯಗಳು ಉದ್ದೇಶಗಳು ಯಾವುದು ಇರೋದು ಒಂದೇ ಒಂದು ಉದ್ದೇಶ ಅಂದ್ರೆ ಇವತ್ತು ಆ ಕುಟುಂಬಕ್ಕೆ ಅಧಿಕಾರ ಸಿಗ್ಬೇಕು, ಕುಮಾರಸ್ವಾಮಿ ಅವ್ರಿಗೆ ಅಧಿಕಾರ ಸಿಗ್ಬೇಕು. ಸಿದ್ಧಾಂತ ಯಾವುದು ಇಲ್ಲ, ಯಾವುದು ಸಿದ್ಧಾಂತ ಹೇಳುತ್ತಿಲ್ಲ. ಸಿದ್ಧಾಂತ ಅಂದ್ರೆ ಅಧಿಕಾರವನ್ನ ಹೆಂಗನೆ ಮಾಡಿ ಅಧಿಕಾರವನ್ನು ಹಿಡಿಕೊಳ್ಬೇಕು. ಈ ಸಲ ರಾಜ್ಯದಾಗ ಬಹಳಷ್ಟು ಅವರ ಆಶೆ ಇಟ್ಕೊಂಡಿದ್ರು. ಯಾರಿಗೂ ಕೂಡ ಸ್ಪಷ್ಟ ಬಹುಮತ ಬರೋದಿಲ್ಲ. ನಾವು ಮತ್ತೆ ಒಂದು 34 ಸೀಟ್ 50 ಸೀಟ್ ಬರ್ತೀವಿ. 34 ಸೀಟ್ ಬಂದು ಮತ್ತೆ ಬಿಜೆಪಿ ಅವರು ನಮ್ಮ ಕಡೆ ಬರ್ತಾರೆ, ಕಾಂಗ್ರೆಸ್ ಅವರು ನಮ್ಮ ಬರ್ತಾರೆ ಲೆಕ್ಕ ಹಾಕೊಂಡು ಕೂತಿದ್ರು. ಆದ್ರೆ ರಾಜ್ಯದ ಜನ ಇವತ್ತು ಸರಿಯಾದ ಪಾಠ ಕಲಿಸಿದೆ. ಅವರ ಪ್ಲಾನ್ ಏನಿತ್ತು ಒಂದು ಗುಡ್ಮೇಲೆ ಮಾಡಿದ್ರು. 136 ಸೀಟ್ ಕೊಟ್ರಿ. ಈ ಅವಕಾಶವಾದಿ ಈ ಅಲಯನ್ಸ್ ಬಿಜೆಪಿ ಮತ್ತು ಜೆಡಿಎಸ್ ಅವಕಾಶವಾದಿ ಒಂದು ಹೊಂದಾಣಿಕೆ ಇದು. ಈ ಇಬ್ಬರು ಕೂಡಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಯಾವ ನೆಲದಲ್ಲಿ ಇವತ್ತು ಸಹ ನಾನು ಈಗಾಗಲೇ ಹೇಳಿದ್ದಲ್ಲ, ಕೆಂಗಲ್ ಹನುಮಂತರಾಯ ಅವರು, ಸಿದ್ಧಗಂಗಾ ಶಿವಕುಮಾರ್ ಮಹಾಸ್ವಾಮಿಗಳು, ಬಾಲಗಂಗಾಧರ ಮಹಾಸ್ವಾಮೀಜಿಯವರು ನಡೆದಂತ ನದಿಯಲ್ಲಿ ಇವತ್ತು ಸಹ ಈ ಭ್ರಷ್ಟಾಚಾರಿಗಳು ಇವತ್ತು ಸಹ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಇವರಿಗೆ ತಕ್ಕ ಪಾಠ ಕಲಿಸುವಂತಂದ್ರೆ ಇನ್ನೂ ಬಹಳಷ್ಟು ಜನ ಮಾತನಾಡಬೇಕಾಗಿದೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಬೇಕಾಗಿದೆ ಅಂತ ಹೇಳಿ ಮಾತಾಡ ಸಂದರ್ಭದಲ್ಲಿ ನಮಗೆ ಇಷ್ಟು ಮಾತನ್ನು ಹೇಳ್ತೇನೆ. ಇವತ್ತು ಬಿಜೆಪಿ ಇಂಡಿಯಾ ಕೇಂದ್ರ ಸರ್ಕಾರ, ಬಿಜೆಪಿ ನೇತೃತ್ವ ಸರ್ಕಾರ, ಹಿಂದಿನ ಬಿಜೆಪಿ ರಾಜ್ಯಾಂತರ ಸರ್ಕಾರ ಇವರು ಮಾಡಿದಂತಹ ಅಕ್ರಮ, ಇವತ್ತು ಇವರು ಮಾಡ್ತಿರುವಂತಹ ರಾಜಕೀಯ ಷಡ್ಯಂತ್ರಕ್ಕೆ ತಾವೆಲ್ಲ ಉತ್ತರ ಕೊಡಬೇಕಾಗಿದೆ ಅನ್ನೋ ಮಾತಾಡೋ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ಹೊರ ಎಲ್ಲರಿಗೂ ನಮಸ್ಕಾರ.